ನೀವು ಪರಿಹಾರಗಳನ್ನ ಕಂಡುಹಿಡಿಬೇಕು. ಏನ್ ಕಂಡುಹಿಡಿಬೇಕು? ಪರಿಹಾರಗಳನ್ನ ಕಂಡುಹಿಡಿಬೇಕು. ಯಾವ ವಿಧಾನದಿಂದ ಪರಿಹಾರ ಕಂಡುಹಿಡಿಬೇಕು? ನಕ್ಷಾ ವಿಧಾನದಿಂದ ನೀವೇನ್ ಮಾಡ್ಬೇಕಾಗ್ತದೆ? ಇಲ್ಲಿ ಪರಿಹಾರಗಳನ್ನ ಕಂಡುಹಿಡಿಬೇಕಾಗ್ತದೆ. ಈಗ ನಿಮಗೆ ಯಾವ್ದಾದ್ರು ಒಂದು ಎರಡು ರೇಖಾತ್ಮಕ ಸಮೀಕರಣವನ್ನು, ಎರಡು ಚರಕ್ಷಗಳ ರೇಖಾತ್ಮಕ ಸಮೀಕರಣವನ್ನು ಕೊಟ್ಟಾಗ ನಿಮ್ಗೆ ಅದ್ರ ಗ್ರಾಫ್ ಹಾಕೋದ್ರ ಬಗ್ಗೆ ನಿಮ್ಗೆ ಏನಿದೆ ಮಾಹಿತಿ ಇದೆ. ಈಗ ಏನಿರ್ತದೆ? ಎಕ್ಸಾಂಪಲ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ನಾವೇನ್ ತಗೋಣ? 7 ತಗೋಣ. ಅದೇ ರೀತಿ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಏನ್ ತಗೋಣ? 3 ತಗೋಣ. ಈಗ ಯಾವ್ದಾದ್ರು ಎರಡು ಸಂಖ್ಯೆಗಳನ್ನ ಕೂಡಿಸಿದ್ರೆ ಏನಾಗಬೇಕು? 7 ಬರ್ಬೇಕು. ಆದ್ರೆ ಒಂದ್ ಸಂಖ್ಯೆಯಿಂದ ಒಂದ್ ಸಂಖ್ಯೆ ಕಳೆದಾಗ ಏನ್ ಬರ್ಬೇಕು? 3 ಬರ್ಬೇಕು. ನಿಮ್ಗೆ ಈಗ ಏನ್ ಮಾಡ್ಬೇಕು? ಇದೊಂದು ಸಮೀಕರಣ, ಇದೊಂದು ಸಮೀಕರಣ. ಈಗ ಸಮೀಕರಣ ಸಾಮಾನ್ಯ ಯಾವ ರೂಪದಲ್ಲಿ ಇರ್ತವೆ? a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ ಟು 0. ಅದೇ ರೀತಿ a2x ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ ಟು 0. ಈಗ ಏನಾಗ್ತದೆ? ನಾವೇನ್ ಮಾಡ್ಬೇಕಾಗ್ತದೆ? ಇದ್ರ ಗ್ರಾಫ್ ಗಳನ್ನ ಹಾಕ್ಬೇಕು. ಗ್ರಾಫ್ ಗಳನ್ನ ಹಾಕಿ ನಾವೇನ್ ಮಾಡ್ಬೇಕು? ಅದರ ಪರಿಹಾರವನ್ನ ಕಂಡುಹಿಡಿಬೇಕು. ಈಗ ನಾವು ಮೊದಲನೇ ಸಮೀಕರಣ ತೆಗೆದುಕೊಳ್ಳೋಣ. ಈಗ ಇದು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 7. ಈಗ ಇದನ್ನ ಇನ್ನೂ ಸಾಮಾನ್ಯ ರೂಪದಲ್ಲಿ ಬರೆದ್ರೆ ಏನಾಗ್ತದೆ? ಎಕ್ಸ್ ಪ್ಲಸ್ ವೈ ಮೈನಸ್ 7 ಇಸ್ ಈಕ್ವಲ್ ಟು 0 ಆಗ್ತದೆ. ಯಾಕೆ ಪ್ಲಸ್ 7 ಈ ಕಡೆ ಏನಾಗ್ತದೆ? ಮೈನಸ್ 7 ಆಗಿ ಎಕ್ಸ್ ಪ್ಲಸ್ ವೈ ಮೈನಸ್ 7 ಇಸ್ ಈಕ್ವಲ್ ಟು 0 ಆಗ್ತದೆ. ಈಗ ನಾವು ಇದರ ಗ್ರಾಫ್ ಹಾಕಿದ್ರೆ ಈಗ ಏನಾಗಬಹುದು? ಗ್ರಾಫ್ ಈ ರೀತಿಯಾಗಿ ಬರ್ತದೆ. ಹೌದಾ? ಇದು ಕಾಮನ್ ಆಗಿ ನಾ ಅದೇ ಎಕ್ಸಾಂಪಲ್ ಕಾಮನ್ ಆಗಿ ತಗೊಂಡಿದ್ದೇನೆ. ಇದೇನಾಗ್ತದೆ? ಫಾರ್ ಎಕ್ಸಾಂಪಲ್ ಇದು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 7 ಅಂತ ತಿಳ್ಕೊಳ್ಳೋಣ. ಈಗ ಇದ್ರ ಪರಿಹಾರ ಕಂಡುಹಿಡಿಬೇಕಲ್ಲ ನೋಡಿ. ಈಗ ಪರಿಹಾರ ಏನಾಗಬಹುದು? ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 7. ಇದ್ರ ಪರಿಹಾರಗಳು ಸಾಕಷ್ಟುಗಳಿವೆ ನೋಡಿಲಿ. ಈಗ ಏನಾಗಬಹುದು? 2,5 ಆಗ್ಬೋದು, ಅಥವಾ 3,4 ಆಗ್ಬೋದು, ಅಥವಾ 4,3 ಆಗ್ಬೋದು, ಅಥವಾ 6,1, 1,6. ಸಾಕಷ್ಟು ಪರಿಹಾರಗಳು ಏನಾಗಿವೆ? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 7 ಗೆ ಬರ್ತದೆ. ನೋಡಲಿ 5 ಪ್ಲಸ್ 2 7, 3 ಪ್ಲಸ್ 4 7, 4 ಪ್ಲಸ್ 3 7, 6 ಪ್ಲಸ್ 1 7, 1 ಪ್ಲಸ್ 6 ಆಲ್ಸೋ ಏನಾಗುತ್ತೆ? ಅದು 7 ಆಗುತ್ತೆ. ಹಂಗಂದ್ರೆ ಈಗ ಯಾವ್ದಾದ್ರು ಒಂದೇ ಸರಳ ರೇಖಾತ್ಮಕ ಸಮೀಕರಣ ಕೊಟ್ರೆ ಅವುಗಳ ಅಪರಿಮಿತ ಸಂಖ್ಯೆಯ ಪರಿಹಾರಗಳು ಇರ್ತಾವೆ. ನೋಡ್ರಿ, ಈಗ ಇದೊಂದು ರೇಖೆ ಇದೆ, ಈ ಬಿಂದುನು ಅದರದೊಂದು ಪರಿಹಾರ, ಈ ಬಿಂದುನು ಅದರ ಅಂದ್ರೆ ಇದರಲ್ಲಿ ಬಿಂದುಗಳು ಎಷ್ಟಿದೆ? ಒಂದು ರೇಖೆಯಲ್ಲಿ ಅಪರಿಮಿತ ಸಂಖ್ಯೆಯ ಬಿಂದುಗಳಿದೆ. ಅಂದ್ರೆ ಎಲ್ಲಾ ಬಿಂದುಗಳು ಈ ಕೊಟ್ಟಂತ ಸಮೀಕರಣಗಳ ಪರಿಹಾರಗಳು ಆಗಿವೆ. ಈಗ ನಾವೇನ್ ಮಾಡ್ಬೇಕು? ಇದ್ರದ್ದು ನೀವು ನೋಡ್ರಿ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 3. ಈಗ ಇದ್ರದ್ದು ಒಂದು ರೇಖೆ ಹಾಕೋಣ. ಹೌದಾ? ಇದು ರೇಖೆ ಅಂತ ತಿಳ್ಕೊಂಡು ಇದೇನಾಗುತ್ತೆ? ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 3. ಈಗ ಸಮೀಕರಣ ನಾವು ಇಲ್ಲಿ ಬರ್ಕೊಂಡ್ರೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 3. ಇದ್ರದ್ದು ಅಪರಿಮಿತ ಸಂಖ್ಯೆಯ ಪರಿಹಾರಗಳು ಸಿಗ್ತವೆ. ಫಾರ್ ಎಕ್ಸಾಂಪಲ್ ಏನಾಗಬಹುದು? ಅದು 4,1 ಆಗ್ಬೋದು. ಯಾಕೆ 4 ಮೈನಸ್ 1 ಎಷ್ಟಾಗುತ್ತೆ? ಎಷ್ಟಾಗ್ತದೆ? 3 ಆಗ್ತದೆ. ಅದೇ ರೀತಿ 7,4 ಆಗ್ಬೋದು. ಸಾಕಷ್ಟು ಪರಿಹಾರಗಳು ಏನಾಗ್ತವೆ? ಇಲ್ಲಿ ಸಿಗ್ತವೆ. ಈಗ ಈ ರೇಖೆ ಎಷ್ಟು ಬಿಂದುಗಳದಾವಲ್ಲ, ಆ ಅಷ್ಟು ಬಿಂದುಗಳು ಈ ಸಮೀಕರಣಕ್ಕೆ ಏನಾಗಿದೆ? ಅದು ಪರಿಹಾರ ಆಗಿದೆ. ನನಗೇನ್ ಬೇಕಾಗಿದೆ? ಈಗ ಇದು ಒಂದು ಸಮೀಕರಣ ಆಯ್ತು, ಇದೊಂದು ಸಮೀಕರಣ ಆಯ್ತು. ನನಗೆ ಪರಿಹಾರ ಕಂಡುಹಿಡಿಬೇಕು. ನಾ ಯಾವ್ದಾದ್ರು ಒಂದು ಪಾಯಿಂಟ್ ಕಂಡುಹಿಡಬೇಕು, ಎಕ್ಸ್ ವೈ. ಆ ಪರಿಹಾರ ಏನಾಗಿರ್ಬೇಕು? ಈ ಸಮೀಕರಣಕ್ಕೂ ಪರಿಹಾರ ಆಗಿರ್ಬೇಕು, ಈ ಸಮೀಕರಣಕ್ಕೂ ಪರಿಹಾರ. ಅಂದ್ರೆ ಈ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ನಾ ಇದ್ರಲ್ಲಿ ಹಾಕಿದ್ರೆ, ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಇದ್ರಲ್ಲಿ ಹಾಕಿದ್ರೆ ಈಗ ಎಲ್ ಎಚ್ ಎಸ್ ಇಸ್ ಆರ್ ಎಚ್ ಎಸ್ ಬಂದಿರ್ಬೇಕು. ಅದೇ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಇದ್ರಲ್ಲಿ ಹಾಕಿದ್ರೆ ನನ್ಗೆ ಏನ್ ಆಗಿರ್ಬೇಕು? ಎಕ್ಸ್ ಮತ್ತೆ ವೈ ಅನ್ನು ಹಾಕಿದ್ರೆ ನನಗೆ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಬಂದಿರ್ಬೇಕು. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಏನ್ ಹೇಳಿದೆ? 5,2 ತಗೊಂಡೆ. ಇದೊಂದು ಪಾಯಿಂಟ್ ಇದೆ. ಹೌದಾ? ಈಗ ನಾವು ಇದನ್ನ ಮೊದಲನೇ ಸಮೀಕರಣದಲ್ಲಿ ಹಾಕೋಣ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 7. ಏನಾಗ್ತದೆ? 5 ಪ್ಲಸ್ 2 ಇಸ್ ಈಕ್ವಲ್ ಟು 7. ಇಲ್ಲಿ ಏನಾಯ್ತು? ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಹೌದಲ್ಲ? ನೋಡ್ರಿ, 5 ಪ್ಲಸ್ 2 7, 7 ಅಂದ್ರೆ 7, ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್. ಅದನ್ನೇ ನಾವ್ ಏನ್ ಮಾಡೋಣ? ಎರಡನೇ ಸಮೀಕರಣದಲ್ಲಿ ಹಾಕೋಣ. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 3. ಇಲ್ಲಿ ಏನ್ ಮಾಡೋಣ? 5 ಮೈನಸ್ 2 ಇಸ್ ಈಕ್ವಲ್ ಟು 3. ಇಲ್ಲಿ ಏನಾಯ್ತು? ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಯ್ತು. ಹಾಗಾದ್ರೆ ಇದೊಂದು ಪಾಯಿಂಟ್ ಇದೆ, ಈ ಪಾಯಿಂಟ್ ಈ ಸಮೀಕರಣಕ್ಕೂ ಏನಾಗ್ತದೆ? ಇದು ಹೊಂದಾಣಿಕೆ ಆಗ್ತದೆ. ಈ ಸಮೀಕರಣಕ್ಕೆ ಏನಾಗ್ತದೆ? ಹೊಂದಾಣಿಕೆ ಆಗ್ತದೆ. ಆದ್ರೆ ಇಲ್ಲಿರೋ ಇಷ್ಟೋ ಸಮೀಕರಣ ಇದಾವಲ್ಲ, ಒಂದು ಸಮೀಕರಣಕ್ಕೆ ಅದು ಪರಿಹಾರ ಆದ್ರೆ ಇನ್ನೊಂದು ಸಮೀಕರಣಕ್ಕೆ ಅದು ಪರಿಹಾರ ಆಗೋದಿಲ್ಲ. ಹಾಗಾದ್ರೆ ನಮ್ಗೆ ಯಾವ್ದಾದ್ರು ಒಂದು ಪಾಯಿಂಟ್, ಆ ಪಾಯಿಂಟ್ ಏನಾಗಬೇಕು? ಈ ಸಮೀಕರಣಕ್ಕೂ ಪರಿಹಾರ ಆಗಿರ್ಬೇಕು, ಈ ಸಮೀಕರಣಕ್ಕೂ ಪರಿಹಾರ. ಅಂದ್ರೆ ಇದರಲ್ಲೂ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಬಂದಿರಬೇಕು, ಇದರಲ್ಲಿ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಬಂದಿರಬೇಕು. ಈಗ ನಾನು ಡೈರೆಕ್ಟ್ ಹೇಳ್ಬಿಟ್ಟೆ 5,2 ಅಂತ. ಯಾಕೆ? ಈ ಸಮೀಕರಣ ಏನಿದೆ ನಿಮ್ಗೆ ಈಸಿ ಇದೆ. 5 ಪ್ಲಸ್ 2 7, 5 ಮೈನಸ್ 2 3 ಅಂತ. ಈಗ ನಿಮ್ಗೆ ಕಾಮನ್ ಆಗಿ ಈ ಟೈಪ್ ಕೊಟ್ಬಿಟ್ಟ 2x ಪ್ಲಸ್ 10y ಈಸ್ ಈಕ್ವಲ್ ಟು 25, 5x ಮೈನಸ್ 6y ಈಸ್ ಈಕ್ವಲ್ ಟು 72. ಈ ರೀತಿ ಸಮೀಕರಣ ಕೊಟ್ಟಾಗ ನೀವು ಪಾಯಿಂಟ್ಸ್ ಅನ್ನ ಇಮ್ಯಾಜಿನ್ ಮಾಡ್ಕೊಂಡು ಏನಾಗುತ್ತೆ? ಬಹಳ ಕಷ್ಟ ಆಗ್ತದೆ. ಅವಾಗ ನಾವೇನ್ ಮಾಡ್ಬೇಕಂದ್ರೆ ವಿಧಾನಗಳು ಬರ್ತಾವೆ ಇಲ್ಲಿ, ನಕ್ಷಾ ವಿಧಾನ ಅಂತ. ಈ ಮೊದಲನೇ ಅಭ್ಯಾಸದಲ್ಲಿ ನೀವೇನ್ ಮಾಡ್ಬೇಕು? ನಕ್ಷಾ ವಿಧಾನದಿಂದ ನೀವೇನ್ ಮಾಡ್ಬೇಕು? ಪರಿಹಾರಗಳನ್ನ ಕಂಡುಹಿಡಿಬೇಕು. ಅದೇ ರೀತಿ ನೀವು 3.3 3.4 ಹೋದಾಗ ವಿಧಾನಗಳು ಚೇಂಜ್ ಆಗ್ತಾವೆ. ಆದೇಶ ವಿಧಾನ ಅಂತ ಬರ್ತದೆ, ವರ್ಜಿಸುವ ವಿಧಾನ ಅಂತ ಬರ್ತದೆ. ಹಾಗೆ ಅಭ್ಯಾಸಗಳು ಹೇಗೆ ಮುಂದುವರ್ತಾ ಹೋಗ್ತದೆ, ಹಂಗೆ ವಿಧಾನಗಳು ಏನಾಗ್ತಾವೆ? ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಹೋಗ್ತವೆ. ಈಗ ನಾವು ಇದು ಎರಡನೇ ಅಭ್ಯಾಸದಲ್ಲಿ ನಾವೇನ್ ಕಂಡುಹಿಡಬೇಕಾಗ್ತದೆ? ನಕ್ಷಾ ವಿಧಾನದಿಂದ ಎರಡು ಸಮೀಕರಣಗಳ
ಪರಿಹಾರವನ್ನ ಕಂಡುಹಿಡಿಬೇಕು. ಅಂದ್ರೆ ಎರಡು ಸಮೀಕರಣಗಳು ಒಂದು ಪರಿಹಾರ, ಆ ಪರಿಹಾರ ಏನಾಗ್ತದೆ ಎರಡಕ್ಕೂ ಏನಾಗ್ತದೆ ಅದು ಅಪ್ಲಿಕೇಬಲ್ ಆಗ್ಬೇಕಾಗ್ತದೆ. ಈಗ ನಾವೇನ್ ಮಾಡೋಣ, ಇದೇ ಎಕ್ಸಾಂಪಲ್ ಅನ್ನ ತೆಗೆದುಕೊಂಡು ನಾವೇನ್ ಮಾಡೋಣ, ಪರಿಹಾರವನ್ನ ನಕ್ಷಾಕ್ರಮದಿಂದ ಬರಿಬೇಕಾಗ್ತದೆ. ಯಾವ್ದು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 7, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಏನಾಗ್ತದೆ 3 ಆಗ್ತದೆ. ಈಗ 5 ನಾವ್ ಏನ್ ತಗೊಳ್ಳೋಣ, ಅದು ನಿಮ್ಗೆ ಮುಂಚೆ ಗೊತ್ತಿದೆ ಯಾವ್ದು ಆನ್ಸರ್ ಏನು 5,2 ಅಂತ. ಅಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬರ್ಬೇಕು 5 ಬರ್ಬೇಕು, ವೈ ವ್ಯಾಲ್ಯೂ ಎಷ್ಟು ಬರ್ಬೇಕು 2 ಬರ್ಬೇಕು. ಅಂದ್ರೆ ಅದು ಬಂದ್ರೆ ಮಾತ್ರ ಅದು ಇದಕ್ಕೂ ಏನಾಗುತ್ತೆ ಎಲ್ ಎಚ್ ಎಸ್ ಇಕ್ವಲ್ ಟು ಆರ್ ಎಚ್ ಎಸ್ ಬರುತ್ತೆ. ಈ ಸಮೀಕರಣದಲ್ಲಿ ಏನಾಗುತ್ತೆ ಎಲ್ ಎಚ್ ಎಸ್ ಇಕ್ವಲ್ ಟು ಆರ್ ಎಚ್ ಎಸ್. ನೋಡಿ 5 + 2 7, 5 - 2 3. ಹೌದಾ? ಈಗ ನಾವ್ ಇದನ್ನ ಏನ್ ಮಾಡ್ಬೇಕು, ಈಗ ನಮ್ಗೆ ಆನ್ಸರ್ ಗೊತ್ತಿಲ್ಲ ಅಂತ ತಿಳ್ಕೊಂಡು, ನಾವು ಆನ್ಸರ್ ಗೊತ್ತಿಲ್ಲ, ನಾವು ಯಾವ ವಿಧಾನದಿಂದ ಕಂಡುಹಿಡ್ಬೇಕು, ಈಗ ನಕ್ಷಾ ವಿಧಾನದಿಂದ ನಾವೇನ್ ಮಾಡ್ಬೇಕು, ಅದರ ಬೆಲೆಯನ್ನ ನಾವೇನ್ ಮಾಡ್ಬೇಕಾಗ್ತದೆ ಕಂಡುಹಿಡಿಬೇಕಾಗ್ತದೆ. ನಾವೇನ್ ಮಾಡೋಣ, 1 by 1 ಗ್ರಾಫ್ ಆಗ್ತಾ ಹೋಗೋಣ. ಈಗ ಏನ್ ಮಾಡೋಣ, ಮೊದಲನೇದಾಗಿ ಗ್ರಾಫ್ ಇಲ್ಲಿ ಎಕ್ಸ್ ಹಾಕ್ಬೇಕು, ಇಲ್ಲಿ ವಾಯ್ ಬರಬೇಕು. ವಾಯ್ ಅಂದ್ರೆ ಏನು, ಮೊದಲೇ ಸಮೀಕರಣ ತೆಗೆದುಕೊಳ್ಳೋಣ. ಯಾವುದು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 7. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 7 ತಗೊಂಡಾಗ ಎಕ್ಸ್ ವಾಯ್ ಏನಾಗುತ್ತೆ, ವಾಯ್ ಏನಾಗುತ್ತೆ 7 - x ಆಗ್ತದೆ. 7 - x ನೋಡ್ರಿ, ಪ್ಲಸ್ ಎಕ್ಸ್ ಇದ್ದ ಆ ಕಡೆ ಏನಾಗುತ್ತೆ -x. ಅದೇ ರೀತಿ ನೀವು ಕಾಮನ್ ಆಗಿ 3 ಪಾಯಿಂಟ್ಸ್ ಅನ್ನ ಏನ್ ಮಾಡ್ಬೇಕಾಗ್ತದೆ, ಇಲ್ಲಿ ತೆಗೆದುಕೊಳ್ಬೇಕು. 3 ಪಾಯಿಂಟ್ಸ್ ಅನ್ನ ನೀವು ತೆಗೆದುಕೊಂಡಾಗ ಒಂದೇನಾಗ್ತದೆ -1 0 1. ಈಗ ಎಕ್ಸ್ ಅನ್ನ ನೀವು -1 ಹಾಕಿದಾಗ ಮೈನಸ್ ಆಫ್ -1 ಆಗಿ +1 ಆಗ್ತದೆ. 7 + 1 ಏನಾಗ್ತದೆ, ಅದು 8 ಆಗ್ತದೆ. ಅದೇ ರೀತಿ ಎಕ್ಸ್ ಅನ್ನ 0 ಹಾಕಿದಾಗ 7 - 0 ಏನಾಗ್ತದೆ 7. ಎಕ್ಸ್ ಅನ್ನ 1 ಹಾಕಿದಾಗ 7 - 1 ಎಷ್ಟಾಗ್ತದೆ 6 ಆಗ್ತದೆ. ಈ ರೀತಿ ನಿಮ್ಗೆ ಪಾಯಿಂಟ್ ಸಿಕ್ಕು. ಯಾವ್ಯಾವ ಪಾಯಿಂಟ್ ಸಿಕ್ಕು, -1, 8 ಮತ್ತೆ 0, 7 ಮತ್ತೆ 1, 6. ಈ ಪಾಯಿಂಟ್ಸ್ ಗಳು ನಮಗೆ ಗ್ರಾಫ್ ಹಾಕಲು ಏನಾಗುತ್ತೆ, ನಮಗೆ ಹೆಲ್ಪ್ ಮಾಡ್ತವೆ. ಈಗ ಅದೇ ರೀತಿ ನಾವು ಇಲ್ಲಿ ಪಾಯಿಂಟ್ಸ್ ಅನ್ನ ಬರೋಣ. 1 2 3 4 5 6 7 and 8. ಅದೇ ರೀತಿ -1 -2 and -3. ಇಲ್ಲಿ -1 -2, ಇಲ್ಲಿ -1 and -2. ಈಗ ಏನಾಗ್ತದೆ ಅಂದ್ರೆ ಗುರುತಿಸ್ಬೇಕು. ಈ ಪಾಯಿಂಟ್ಸ್ ಅನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಗುರುತಿಸ್ಬೇಕಾಗುತ್ತೆ. -1 8 ಎಲ್ಲಿದೆ, -1, 8. ಎಕ್ಸ್ -1 y ಏನಾಗುತ್ತೆ 8 ಆಗ್ತದೆ. ಇದೊಂದು ಪಾಯಿಂಟ್. ಅದೇ ರೀತಿ 0, 7 ಎಕ್ಸ್ 0 y ಏನಾಗುತ್ತೆ 7. ಇದೊಂದು ಪಾಯಿಂಟ್. ಅದೇ ರೀತಿ 1, 6 1 6. ಈಗ ಏನಾಗುತ್ತೆ, ಈ 3 ಬಿಂದುಗಳನ್ನು ನೀವೇನ್ ಮಾಡಬೇಕು, ಒಂದು ಸ್ಕೇಲ್ ನ ಸಹಾಯದಿಂದ ಏನ್ ಮಾಡಬೇಕು, ಸೇರಿಸಬೇಕು. ಈ ರೇಖೆ ಇದೆಯಲ್ಲ, ಈ ರೇಖೆ ಏನನ್ನ ಸೂಚಿಸ್ತದೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 7 ಅನ್ನ ಸೂಚಿಸ್ತದೆ. ಅದೇ ರೀತಿ ನಾವು ಎರಡನೇ ಸಮೀಕರಣ ಯಾವ್ದಿದೆ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 3 ಇದ್ದು ಏನ್ ಮಾಡ್ಬೇಕು, ನಾವು ಗ್ರಾಫ್ ಹಾಕ್ಬೇಕಾಗ್ತದೆ. ಇದರ ಗ್ರಾಫ್ ಹಾಕಿದಾಗ ನೀವು ಮೊದ್ಲು ಏನ್ ಬರ್ಕೋಬೇಕು, ಎಕ್ಸ್ ಬರ್ಕೋಬೇಕು. ವಾಯ್ ಏನಾಗುತ್ತೆ, -y ಆ ಕಡೆ ಹೋಗುತ್ತೆ, +3 ಕಡೆ ಹೋಗುತ್ತೆ. +3 ಈ ಕಡೆ ಏನಾಗುತ್ತೆ -3 ಆಗ್ತದೆ. ಹಾಗಾದ್ರೆ ನೀವು y ಅನ್ನ ನೀವು ಸಾಲ್ವ್ ಮಾಡಿದಾಗ ಇಲ್ಲಿ y ಏನ್ ಕೊಡುತ್ತೆ ನಿಮ್ಗೆ, y ಏನ್ ಕೊಡುತ್ತೆ x - 3 ಕೊಡುತ್ತೆ. x - 3 ಏನ್ ಕೊಡುತ್ತೆ, +3 ಕೊಡುತ್ತೆ -3, -y ಕೊಡುತ್ತೆ +y. y ಇಸ್ ಈಕ್ವಲ್ ಟು x - 3. ಇಲ್ಲಿ ನೀವೇನ್ ಮಾಡ್ಬೇಕು, ಪಾಯಿಂಟ್ಸ್ ಅನ್ನ ಹಾಕ್ಬೇಕು. ಪಾಯಿಂಟ್ಸ್ ಅನ್ನ ಹೇಗೆ ಹಾಕ್ಬೇಕಂದ್ರೆ, ನೀವು ಇಲ್ಲಿ ಏನ್ ಮಾಡಿದೆ, ಎಕ್ಸ್ ರಲ್ಲಿ 3 ಕಳಿಬೇಕು. ಎಕ್ಸ್ ರಲ್ಲಿ 3 ಕಳಿಬೇಕಂದ್ರೆ ನಾವು ಕಾಮನ್ ಆಗಿ ಏನ್ ಮಾಡ್ಬೇಕು, ಪಾಯಿಂಟ್ಸ್ ತಗೋಬೇಕು. ಅವು ಏನಾಗಿರ್ಬೇಕು, ಸ್ವಲ್ಪ ಒಂದು ಕಾಮನ್ ಆಗಿ ಒಂದು 0 ಹಾಕರ್ ಫಿಕ್ಸ್. ಎಕ್ಸ್ 0 ಇದ್ದಾಗ ಏನು y ಏನಾಗುತ್ತೆ ನಮ್ಗೆ ಬೇಕೇ ಬೇಕದು. ಈಗ ಇನ್ನೊಂದು ಇಲ್ಲಿ ಒಂದು -1 ತಗೋಣ. ಈಗ ಒಂದು ತೆಗೆದುಕೊಳ್ಳೋ ಬದ್ಲಿ ಈಗ ಒಂದು ತೆಗೆದುಕೊಂಡ್ರೆ ಏನಾಗುತ್ತೆ ಅಂದ್ರೆ 1 - 3 ಆಗುತ್ತೆ. 1 - 3 ಅಂದ್ರೆ ನೆಗೆಟಿವ್ ಬರ್ತದೆ. ಅದಕ್ಕೆ ನಾವು 3ಕ್ಕೆ ದೊಡ್ಡದು ಯಾವುದು 4 ತಗೋಣ. 3ಕ್ಕೆ ದೊಡ್ಡದು 4 ಅಂದ್ರೆ 4 - 3 ಏನಾಗುತ್ತೆ, ಪಾಸಿಟಿವ್ ವ್ಯಾಲ್ಯೂ ಬರ್ತದೆ. ಆದ್ರಿಂದ ನಾವೇನ್ ಮಾಡ್ತೀನಿ, ಇಲ್ಲಿ 4 ತಗೊಂಡ್ರೆ. 1 ತಗೊಂಡ್ರೆ ನೀವು ಏನ್ ತಪ್ಪಲ್ಲ, ಆನ್ಸರ್ ಬರುತ್ತೆ. ಆದ್ರೆ ನಿಮ್ಗೆ ಸ್ವಲ್ಪ ಇಲ್ಲಿ ಸ್ವಲ್ಪ ಈಸಿ ಅನ್ಸುತ್ತೆ 4 ತಗೊಂಡ್ರೆ. ಈಗ ಎಕ್ಸ್ -1 ತಗೊಂಡ್ರೆ -1 -3 ಎಷ್ಟಾಗ್ತದೆ, -4 ಆಗ್ತದೆ. ಈಗ ಎಕ್ಸ್ 0 ತಗೊಂಡ್ರೆ ಏನಾಗುತ್ತೆ, -3 ಆಗ್ತದೆ. ಎಕ್ಸ್ 4 ತಗೊಂಡ್ರೆ ಏನಾಗ್ತದೆ, ವ್ಯಾಲ್ಯೂ 1 ಆಗುತ್ತೆ. ಈಗ ಅದೇ ರೀತಿ ಅವನ ಗ್ರಾಫ್ ಅನ್ನ ನೀವು ಹಾಕ್ಬೇಕು. ಪಾಯಿಂಟ್ ಸಿಕ್ಕು ಇಲ್ಲಿ ನಿಮಗೆ -1, -4. ಅದೇ ರೀತಿ 0, -3 ಮತ್ತೆ 4, 1. ಎಕ್ಸ್ -1 y -4 -3 and -4. ಎಕ್ಸ್ -1 y -4 ಅಂದ್ರೆ ಈ ಪಾಯಿಂಟ್. ಅದೇ ರೀತಿ ಎಕ್ಸ್ 0 y -3 ಅಂದ್ರೆ ಈ ಪಾಯಿಂಟ್. ಮತ್ತೆ x4 y1 ಅಂದ್ರೆ ಇದು. ಈಗ ಏನ್ ಮಾಡ್ಬೇಕಾಗ್ತದೆ, ಈ ರೇಖೆಗಳನ್ನ ನಾ ಏನ್ ಮಾಡ್ಬೇಕಾಗ್ತದೆ, ಸೇರಿಸಬೇಕಾಗ್ತದೆ. ಒಂದು ಸ್ಕೇಲ್ ನ ಸಹಾಯದಿಂದ ನೀವು ಏನ್ ಮಾಡ್ಬೇಕು, ಸೇರಿಸಬೇಕು. ಸ್ಕೇಲ್ ನ ಸಹಾಯದಿಂದ ಸೇರಿಸಬೇಕು. ನೀವು ಸಿ ಪೆನ್ಸಿಲ್ ಯೂಸ್ ಮಾಡಿದ್ರೆ
ನಂತರ ನಿಮ್ದು ಏನಾಗುತ್ತೆ ರೇಖೆ ಉಂಟಾಗ್ತದೆ. ಇಲ್ಲಿ ಒಂದು ಕಾಮನ್ ಆಗಿ ಈ ರೇಖೆ ಮತ್ತೆ ಈ ರೇಖೆ ಹೋದಾಗ ಇಲ್ಲೊಂದು ಏನಾಯ್ತು, ಒಂದು ಬಿಂದು ಏನಾಯ್ತು ಛೇದಿಸ್ತದೆ ಅಲ್ಲಿ. ಈಗ ನಾನು ನಿಮ್ಗೆ ಹೇಳಿದ್ದೆ ಅಭ್ಯಾಸ 3.1 ರಲ್ಲಿ ಯಾವುದೇ ಎರಡು ರೇಖೆಗಳ ಗ್ರಾಫ್ ನೀವು ಸಮೀಕರಣಗಳ ಗ್ರಾಫ್ ತೆಗೆದ ಒಂದು ಏನಾಗ್ತದೆ, ಅದು ಛೇದಿಸ್ತದೆ ಅಥವಾ ಸಮಾಂತರ ಇರ್ತದೆ ಅಥವಾ ಏನಾಗ್ತವೆ ಐಕ್ಯಗೊಳ್ತವೆ, ಒಂದ್ರ ಮೇಲೆ ಒಂದು ಹೋಗ್ತವೆ. ನಿಮ್ಗೆ ಇದು ಗೊತ್ತಿದೆ. ಈಗ ಈಗೇನಾಗತ್ತೆ ಅಂದ್ರೆ ಈ ಸಮೀಕರಣ ಏನನ್ನ ಸೂಚಿಸ್ತದೆ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 3. ಹೌದಾ? ಈಗ ಈ ಸಮೀಕರಣಕ್ಕೆ ಪರಿಹಾರಗಳು ಅಪರಿಮಿತ ಸಂಖ್ಯೆ ಪರಿಹಾರ ಅಂದ್ರೆ ಈ ರೇಖೆಯಲ್ಲಿನ ಪ್ರತಿಯೊಂದು ಬಿಂದುನು ಅದ್ರ ಪರಿಹಾರ. ಅಂದ್ರೆ ಬಿಂದುಗಳು ಎಷ್ಟಿದೆ, ಅಪರಿಮಿತ ಸಂಖ್ಯೆಯ ಬಿಂದುಗಳು, ಹಂಗಂದ್ರೆ ಪರಿಹಾರಗಳು ಏನಾಗ್ತವೆ, ಅಪರಿಮಿತ ಸಂಖ್ಯೆ ಆಗ್ತವೆ. ಅದೇ ರೀತಿ ಈ ರೇಖೆಯ ಮೇಲೆ ಬಿಂದುಗಳೇನಿದೆ, ಸಾಕಷ್ಟು ಇದೆ. ಅದರಲ್ಲಿ ಒಂದು ರೇಖೆ ಮತ್ತೊಂದು ಸ್ವಲ್ಪ ದಪ್ಪಾಗಿದೆ, ಆದ್ರಿಂದ ಅದ್ರ ಪರಿಹಾರಗಳು ಮತ್ತಷ್ಟು ಸಾಕಷ್ಟು ಸಿಗ್ತವೆ ಇಲ್ಲಿ. ಹಾಗಾದ್ರೆ ಈ ರೇಖೆಯ ಮೇಲೆ ಬಿಂದುಗಳು ಸಾಕಷ್ಟಿವೆ, ಹಾಗಾದ್ರಿಂದ ಇದರ ಪರಿಹಾರಗಳು ಸಾಕಷ್ಟಿವೆ. ಆದ್ರೆ ನಮಗೆ ಪರಿಹಾರ ಕಂಡುಹಿಡಿಬೇಕು. ಆದ್ರೆ ಆ ಪರಿಹಾರ ಎರಡೂ ಸಮೀಕರಣಗಳಿಗೆ ಏನ ಕೊಡಬೇಕು, ಅದು LHS = RHS ಕೊಡ್ಬೇಕು. ಹಂಗಂದ್ರೆ ಒಂದು ಬಿಂದು, ಆ ಬಿಂದು ಏನಾಗಿರ್ಬೇಕು, ಎರಡೂ ರೇಖೆಯ ಮೇಲೆ ಇರಬೇಕು. ಅದು ಯಾವ ಬಿಂದು, ಈ ಬಿಂದು. ಈ ಬಿಂದು ಇದೆಯಲ್ಲ, ಈ ರೇಖೆ ಮೇಲೂ ಇದೆ, ಈ ರೇಖೆ ಮೇಲೆ ಅಂದ್ರೆ ಛೇದಿಸುವ ಬಿಂದು ಈ ರೇಖೆ ಮೇಲೂ ಇದೆ, ಆ ರೇಖೆ ಮೇಲೆ ಇದೆ. ಆ ಬಿಂದುನೇ ಏನಾಗ್ತದೆ, ಈ ಎರಡು ಸಮೀಕರಣಗಳ ಪರಿಹಾರ ಆಗ್ತದೆ. ಹಾಗಂದ್ರೆ ಆ ಬಿಂದು ನಾವೇನ್ ಮಾಡ್ತೇವೆ, ನೀವು ಸರಿಯಾಗಿ ನೀವು ಸ್ಕೇಲ್ ಪೆನ್ಸಿಲ್ ಅವನ್ನೆಲ್ಲ ಯೂಸ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಸರಿಯಾದ ಗ್ರಾಫ್ ಸಿಗುತ್ತೆ, ನಿಮ್ಗೆ ಅಕ್ಯುರೇಟ್ ಆನ್ಸರ್ ಸಿಗುತ್ತೆ. ಇಲ್ಲಿ ಏನಾಗ್ತದೆ ಅಂದ್ರೆ ಸ್ವಲ್ಪ ಆನ್ಸರ್ಗಳು ವೇರಿಯೇಷನ್ ಆಗ್ತವೆ. ಯಾಕೆ ವೇರಿಯೇಷನ್ ಆಗ್ತದೆ ಅಂದ್ರೆ ನಾವು ಇಲ್ಲೇನ್ ಮಾಡ್ತೇವೆ, ಕೆಲವು ಸತ ಅಂತರ ಕಡಿಮೆ ತಗೊಂಡು ಹೆಚ್ಚಿಗೆ ತಗೊಂಡು ಮಾಡಿರ್ತೀವಿ, ಆದ್ರಿಂದ ನಮಗೆ ಸರಿಯಾದ ಆನ್ಸರ್ ಸಿಗುದಿಲ್ಲ. ನೀವು ಗ್ರಾಫ್ ನಲ್ಲಿ ಹಾಕಿದ್ರೆ ನಿಮ್ಗೆ ಅಕ್ಯುರೇಟ್ ಆದ ಆನ್ಸರ್ ಏನಾಗ್ತದೆ, ಸಿಗ್ತದೆ. ಈಗ ನಾವೇನ್ ಹೇಳಿದ್ವಿ, ಈ ಬಿಂದು ಏನಾಗ್ತದೆ, ಇದು ನೋಡ್ರಿ, ಈ ಬಿಂದು ಕಾಮನ್ ಆಗಿ ನಮ್ಗೆ ಏನನ್ನ ಕೊಡುತ್ತೆ, 5 ಕೊಡುತ್ತೆ. ಇಲ್ಲಿ ಬಂದ್ರೆ ನಮ್ಗೆ ಏನ್ ಕೊಡ್ತಿದ್ರು, 2 ಕೊಡುತ್ತೆ. ಇಲ್ಲಿ ಏನ್ ಕೊಡುತ್ತೆ, 5 ಕೊಡುತ್ತೆ. ಅಂದ್ರೆ ಈ ಬಿಂದು ಏನದು 5,2. ನೋಡ್ರಿ, ನಮ್ಗೆ ಏನ ಗೊತ್ತಿದೆ, ನಮ್ಗೆ ಮುಂಚೆನೆ ಗೊತ್ತಿದೆ ಇದು ಪರಿಹಾರ ಏನದು 5,2. ಆದ್ರೆ ನೀವೇನ್ ಮಾಡಿದ್ರೆ ಅದನ್ನೇ ನಕ್ಷಾ ವಿಧಾನದಿಂದ ನೀವೇನ್ ಮಾಡಿದ್ರಿ, ಪರಿಹಾರವನ್ನ ಕಂಡುಹಿಡಿದ್ರಿ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನೀವು ಇದ್ರ ಮುಂದಿನ ಮಾಹಿತಿಯನ್ನ ನೀವೇನ್ ಮಾಡ್ಕೋಬೇಕಾಗ್ತದೆ, ಪಡ್ಕೋಬೇಕಾಗ್ತದೆ. ಏನಂದ್ರೆ ಈಗ ಅದೇ ರೀತಿ ಒಂದು ಸಮೀಕರಣ ಕೊಟ್ಟ, a1x ಪ್ಲಸ್ b1y ಪ್ಲಸ್ c1 is equal to 0. ಮತ್ತೆ a2x ಪ್ಲಸ್ b2y ಪ್ಲಸ್ c2 is equal to 0. ಈಗೇನಾಗ್ಬೋದು, ಇದ್ರ ಗ್ರಾಫ್ ಅನ್ನ ನೀವು ತೆಗಿತೀರಿ. ಗ್ರಾಫ್ ಅನ್ನ ತೆಗೆದು ಇದ್ರ ಪರಿಹಾರವನ್ನ ನೀವೆಲ್ಲ ಏನ್ ಮಾಡ್ತೀರಿ, ಕಂಡುಹಿಡಿತೀರಿ. ಒಂದ್ ಎಕ್ಸಾಂಪಲ್ ನಾವು ಮಾಡಿದ್ನಲ್ಲ, ಅದೇ ರೀತಿ ನೀವೇನ್ ಮಾಡ್ತೀರಿ, ಪರಿಹಾರನ ಕಂಡುಹಿಡಿತೀರಿ. ಈಗ ಎಷ್ಟು ಸಮೀಕರಣ ನೀವು 1 ಕೊಟ್ರೆ ಮಾಡ್ಬೋದು, 2 ಕೊಟ್ರೆ ಮಾಡ್ಬೋದು. ಅದೇ ರೀತಿ 10, 20 ನೀವು ಕೊಟ್ರ 10, 20 ಎಕ್ಸಾಂಪಲ್ಸ್ ನಿಮ್ಗೆ ಕೊಟ್ರಂದ್ರೆ ಎಲ್ಲದನ್ನ ಗ್ರಾಫ್ ಹಾಕೋದು ಏನಾಗುತ್ತೆ, ಸ್ವಲ್ಪ ಅಲ್ಲಿ ಟೈಮ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಟೈಮ್ ಜಾಸ್ತಿ ಆತಂದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿ ಒಂದು ವಿಧಾನ ಕೊಟ್ಟಿದ್ದಾನೆ. ಆ ವಿಧಾನ ಏನಂದ್ರೆ, ಈಗ ಆ ಸ್ಥಿರಾಂಕಗಳ ಅನುಪಾತ, ಸ್ಥಿರಾಂಕ ಅಂದ್ರೆ ಯಾವ, C1 C2 ಮತ್ತೆ ಸಹಗುಣಕ. ಕಾಮನ್ ಆಗಿ ನಾವೇನ್ ಹೇಳೋಣ, ಸಹಗುಣಕಗಳ ಅನುಪಾತವನ್ನ ಕಂಡುಹಿಡಿದ್ರಿಂದ, ಸಹಗುಣಕಗಳ ಅನುಪಾತ. ಸಹಗುಣಕಗಳು ಯಾವುವು, A1 A2, ಅದರ ಅನುಪಾತ ಏನಾಗ್ತದೆ, A1/A2. ಮತ್ತೆ ಅದೇ ರೀತಿ B1/B2, C1/C2. ಇವುಗಳ ಅನುಪಾತಗಳನ್ನ ಕಂಡುಹಿಡಿಯುವುದರಿಂದ ನೀವೇನ್ ಮಾಡಬಹುದು, ಅವುಗಳ ಪರಿಹಾರ ಮತ್ತೆ ಅವುಗಳ ಪರಿಹಾರ ಹೇಗ್ರಿ ಬರ್ತವೆ, ಅವುಗಳನ್ನ ನೀವೇನ್ ಮಾಡಬಹುದು, ಕಂಡುಹಿಡಿಬಹುದು. ಈಗ ಫಾರ್ ಎಕ್ಸಾಂಪಲ್ ಎರಡು ಸಮೀಕರಣ ಕೊಟ್ಟಾನಂದ್ರೆ ಅವುಗಳ ರೇಖೆ ಏನಾಗ್ಬೋದು, ಮೊದಲೇ ಎಕ್ಸಾಂಪಲ್ ಏನಾಗ್ಬೋದು, ಅದು ಏನಾಗ್ಬೋದು, ಛೇದಿಸ್ಬೋದು. ಹೌದಾ? ಈಗ ಮತ್ತೆ ಎರಡನೇ ಎಕ್ಸಾಂಪಲ್ ಏನಾಗ್ಬೋದು, ಅವುಗಳು ಏನಾಗ್ಬೋದು, ಸಮಾಂತರವಾಗಿ ಇರಬಹುದು. ಆ ರೇಖೆಗಳು ಸಮಾಂತರವಾಗಿ, ಅಥವಾ ಆ ರೇಖೆಗಳು ಏನಾಗ್ಬೋದು, ಒಂದರ ಮೇಲೆ ಒಂದು ಐಕ್ಯಗೊಳ್ಳಬಹುದು. ಈ ರೀತಿ ನಿಮ್ಗೆ ಎಕ್ಸಾಂಪಲ್ಸ್ ಬರ್ತವೆ. ಇದನ್ ಬಿಟ್ಟು ಬೇರೆ ಏನೂ ಬರಂಗಿಲ್ಲ. ಈಗ ಈ ಗ್ರಾಫ್ ಇದೆಯಲ್ಲ, ಇದರ ಪರಿಹಾರ ಇದೆಯೋ ಇಲ್ಲೋ, ಈ ಎರಡು ಸಮೀಕರಣಗಳಿಗೆ ಪರಿಹಾರ ಇದೆಯಲ್ಲ, ಇದೆ. ಯಾಕಂದ್ರೆ ಇದರಲ್ಲಿ ಸಾಮಾನ್ಯ ಬಿಂದು ಇದೆ. ಸಾಮಾನ್ಯ ಬಿಂದು ಇತ್ತಂದ್ರೆ ಅದಕ್ಕೆ ಪರಿಹಾರ ಇದೆ. ಹಂಗಂದ್ರೆ ಇದಕ್ಕೆ ಒಂದು ನಿರ್ದಿಷ್ಟವಾದ, ಇದಕ್ಕೇನಾಗಿದೆ, ಒಂದು ನಿರ್ದಿಷ್ಟವಾದ ಪರಿಹಾರ ಇದೆ. ಯಾವಾಗ ಪರಿಹಾರ ಇದೆ, ನಿರ್ದಿಷ್ಟವಾದ ಪರಿಹಾರ ಯಾವಾಗಿದೆ, ಅದು ಏನಾಗ್ತದೆ, ಅಲ್ಲಿ ಛೇದಿಸ್ತದೆ. ಇದಕ್ಕೆ ಪರಿಹಾರ ಇದೆ. ಇದಕ್ಕೆ ಪರಿಹಾರ ಇದೆಯಾ ಅಂದ್ರೆ ಇದ್ರಲ್ಲಿ ನಾವು ಕಾಮನ್ ಬಿಂದು ಅಂದ್ರೆ ಈ ರೇಖೆ ಮೇಲೆ ಮತ್ತೆ ಈ ರೇಖೆ ಮೇಲೆ ಕಾಮನ್ ಬಿಂದು ಕಂಡುಹಿಡಬೇಕು. ಹಂಗಂದ್ರೆ ಈ ರೇಖೆ ಕಾಮನ್ ಬಿಂದು ಎಲ್ಲಿದೆ, ಇದು ಯಾವಾಗ್ಲೂ ಏನಾಗಲ್ಲ, ಇದನ್ನ ಎಷ್ಟೇ ನೀವು ದೂರ ಎಳೆದ್ರು, ಈ ಸಮಾಂತರ ರೇಖೆಗಳನ್ನ ಎಳೆದ್ರು ಇದೇನಾಗಲ್ಲ, ಒಂದು ಕಡೆ ಹೋಗಿ ಕೂಡ್ಕೊಳಂಗಿಲ್ಲ. ಹಂಗಂದ್ರೆ ಈ ಸಮೀಕರಣಕ್ಕೆ ಪರಿಹಾರ ಇಲ್ಲ, ಇದಕ್ಕೆ ಪರಿಹಾರ ಇಲ್ವೇ ಇಲ್ಲ. ಯಾಕಂದ್ರೆ ಇಲ್ಲಿ ಕಾಮನ್ ಬಿಂದುನೇ ಇಲ್ಲ. ಕಾಮನ್ ಬಿಂದುನೇ ಇದಕ್ಕೆ ಏನಾಗ್ತದೆ, ಪರಿಹಾರ ಆಗ್ತದೆ. ಅದರಲ್ಲಿ ಈ ರೇಖೆಗಳು ಛೇದಿಸುವುದಿಲ್ಲ, ಅದರಿಂದ ಇದಕ್ಕೆ ಪರಿಹಾರ ಇಲ್ವೇ ಇಲ್ಲ. ಈಗ ನೋಡ್ರಿ, ಇಲ್ಲಿ ಈ ಎರಡು ರೇಖೆಗಳಲ್ಲಿ ಸಾಮಾನ್ಯ ಬಿಂದು ಕಂಡುಹಿಡಿತೀವಿ. ಇಲ್ಲಿ ನೋಡ್ರಿ, ಮೊದಲೇ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಸಾಮಾನ್ಯ ಬಿಂದು ಒಂದೇ ಇದೆ. ನೋಡ್ರಿ, ಇಲ್ಲಿ ಎಲ್ಲಾ ಕಡೆ ಸಾಮಾನ್ಯ ಬಿಂದು. ಈ ಬಿಂದುನು ಎರಡು ರೇಖೆಗಳನ್ನ ಒಳಗೊಂಡಿದೆ. ಈ ಬಿಂದು ಅಂದ್ರೆ ಇಲ್ಲಿ ಪರಿಹಾರಗಳಿಗೆ ಏನಾಗಿದೆ, ಅಪರಿಮಿತ ಸಂಖ್ಯೆಯ ಪರಿಹಾರಗಳಿವೆ. ಅಂದ್ರೆ ಪರಿಹಾರಗಳು ಏನಾಗಿದೆ, ಅಪರಿಮಿತ ಸಂಖ್ಯೆ ಪರಿಹಾರ.
ಅಪರಿಮಿತ ಸಂಖ್ಯೆಗಳ ಪರಿಹಾರ. ಯಾಕಂದ್ರೆ ಬಿಂದುಗಳು ಅಪರಿಮಿತವಾಗಿದೆ, ಆದ್ರಿಂದ ಪರಿಹಾರಗಳು ಏನಾಗ್ತವೆ ಅಪರಿಮಿತವಾಗಿ ಸಿಗ್ತಾವೆ. ಆದ್ರೆ ಇಲ್ಲಿ ಒಂದೇ ಬಿಂದು ಇದೆ, ಆದ್ರಿಂದ ನಿರ್ದಿಷ್ಟವಾದ ಪರಿಹಾರ, ಇಲ್ಲಿ ಪರಿಹಾರನೇ ಇಲ್ಲ. ಈಗ ನೀವೇನ್ ಮಾಡ್ಬೇಕು, ಇದನ್ನ ನೀವೇನ್ ಮಾಡ್ಬೋದು, ಸಹಗುಣಕಗಳ ಅನುಪಾತದಿಂದ ನೀವೇನ್ ಮಾಡ್ಬೋದು, ಕಂಡುಹಿಡಿಬಹುದಾಗಿದೆ. ಈಗ ಸಹಗುಣಕಗಳ ಅನುಪಾತ ನೀವು ಹೇಗ್ ತಗೊಂತೀರ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಆಗಲೇ ನಿಮ್ಗೆ ಏನ್ ಮಾಡಿದ್ವಿ, ಒಂದು ಎಕ್ಸಾಂಪಲ್ ತಗೊಂಡಿದ್ದು ನಾವು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಏನಾಗಿತ್ತು, ಅದು 7 ಆಗಿತ್ತು. ಮತ್ತೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಏನಾಗಿತ್ತು, 7 ಆಗಿತ್ತು. ಮತ್ತೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಏನಾಗಿತ್ತು, ಅದು 3 ಆಗಿತ್ತು. ಈಗ ನೀವುಗಳ ಸಹಗುಣಕಗಳನ್ನ ಕಂಡುಹಿಡಿಬೇಕು ಅಂದ್ರೆ ಇದರಲ್ಲಿ A1 B1 C1 ಅಂಡ್ A2 B2 C2 ಗಳನ್ನ ಮೊದಲು ನೀವೇನ್ ಮಾಡ್ಬೇಕು, ಕಂಡುಹಿಡಿಬೇಕು. ಫಾರ್ ಎಕ್ಸಾಂಪಲ್ ಅಂತ ತಗೊಂಡು ಯಾವುದು ಎಕ್ಸ್ ಪ್ಲಸ್ ವೈ ಪ್ಲಸ್ 7. ಫಸ್ಟ್ ನೀವು ಈ ರೀತಿ ಸಮೀಕರಣ ಕೊಟ್ಟಾಗ ಈಸ್ ಈಕ್ವಲ್ ಟು 7 ಅವುಗಳನ್ನ ಸಾಮಾನ್ಯ ರೂಪದಲ್ಲಿ ಬರೀಬೇಕು. ಸಾಮಾನ್ಯ ರೂಪದಲ್ಲಿ ಬರೆದ್ರೆ ಏನಾಗ್ತದೆ, ಎಕ್ಸ್ ಪ್ಲಸ್ ವೈ ಮೈನಸ್ 7 ಇಸ್ ಈಕ್ವಲ್ ಟು 0. ಅಂದ್ರೆ ಪ್ಲಸ್ 7 ಆ ಕಡೆ ತೆಗೆದ್ರೆ ಏನಾಗುತ್ತೆ, -7. ಇದನ್ನು ನೋಡ್ರಿ, ಏನಿದೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 3 ಇದೆ, ಅದನ್ನು ಸಾಮಾನ್ಯ ರೂಪದಲ್ಲಿ ಬರೆದ್ರೆ ಏನಾಗ್ತದೆ, ಎಕ್ಸ್ ಮೈನಸ್ ವೈ ಮೈನಸ್ 3 ಇಸ್ ಈಕ್ವಲ್ ಟು 0. ಈಗ ಏನಾಗ್ತದೆ, A1x ಪ್ಲಸ್ B1y ಪ್ಲಸ್ A1 ಇಸ್ ಈಕ್ವಲ್ ಟು 0, A2x ಪ್ಲಸ್ B2y ಪ್ಲಸ್ A2 ಇಸ್ ಈಕ್ವಲ್ ಟು 0 ಈ ರೂಪಕ್ಕೆ ಬಂತು. ಈಗ ನೀವೇನ್ ಮಾಡ್ಬೇಕಲ್ಲ, A1 B1 ಅಂಡ್ C1 ಅದೇ ರೀತಿ A2 B2 C2 ಗಳನ್ನ ನಿಮ್ಗೆ ಏನ್ ಮಾಡ್ಬೇಕು, ಕಂಡುಹಿಡಿಯಲು ಏನಾಗಬೇಕು, ಇಲ್ಲಿ ಬರಬೇಕು. ಈಗ ನೋಡ್ರಿ, A1 ಎಷ್ಟು, ಇದ್ರ ಎಕ್ಸ್ ನ ಸಹಗುಣಕ ಎಷ್ಟಿದೆ, ಇಲ್ಲಿ ಏನಿಲ್ಲ ಅಂದ್ರೆ 1 ಇರ್ತದೆ. B1 y ನ ಸಹಗುಣಕ ಏನಿಲ್ಲ ಅಂದ್ರೆ ಏನಿರ್ತದೆ, ಇಲ್ಲಿ y ಇರ್ತದೆ. C1 ಅಂದ್ರೆ ಸ್ಥಿರಾಂಕ, ಅದು ಎಷ್ಟಿದೆ, -7. ಅದೇ ರೀತಿ A2 ನ ಸಹಗುಣಕ ಎಷ್ಟಿದೆ, 1. B2 ನ ಸಹಗುಣಕ ಎಷ್ಟಿದೆ, -1 ಇದೆ. ಅಂದ್ರೆ ಸಹಗುಣಕಲ್ಲಿ 1 ಅಲ್ಲ, -1 ತಗೋಬೇಕು. ಇಲ್ಲಿ C2 ಏನಾಗ್ತದೆ, -3. ಈ ರೀತಿಯಾಗಿ ನಿಮ್ಗೆ ಏನ್ ಮಾಡ್ಬೇಕಾಗ್ತದೆ, ಸಹಗುಣಕಗಳನ್ನ ಮತ್ತೆ ಸ್ಥಿರಾಂಕಗಳನ್ನ ನೀವೇನ್ ಮಾಡ್ಬೇಕಾಗ್ತದೆ, ಕಂಡುಹಿಡಿಯಬೇಕಾಗ್ತದೆ. ಈಗ ನೀವು ಇದೊಂದು ಸರಿಯಾಗಿ ನೀವು ನೆನ್ಪಿಟ್ಕೋಬೇಕು, ಒಂದು ರೇಖೆ 2 ರೇಖೆಗಳು ಛೇದಿಸಿದ್ರೆ, ಒಂದು ಬಿಂದುನಲ್ಲಿ ಛೇದಿಸಿದ್ರೆ ಅದಕ್ಕೆ ಒಂದೇ ನಿರ್ದಿಷ್ಟವಾದ ಪರಿಹಾರ ಇದೆ. ಯಾಕಂದ್ರೆ ಆ ಬಿಂದು ಅದೇ ಬಿಂದು ಏನಾಗ್ತದೆ, ಅದಕ್ಕೆ ಪರಿಹಾರ ಇರ್ತದೆ. ಈಗ ನೀವು ಸಮಾಂತರವಾಗಿದ್ರಲ್ಲಿ ಕಾಮನ್ ಬಿಂದು ಇರಂಗಿಲ್ಲ, ಅದಕ್ಕೆ ಪರಿಹಾರನೂ ಏನಾಗಲ್ಲ, ಇರುವುದಿಲ್ಲ. ಅದೇ ರೀತಿ ಅದಕ್ಕೆ ಏನಾಗ್ತದೆ, ಒಂದು ರೇಖೆ ಆಯ್ಕೆಗೊಂಡ್ರೆ ಅದಕ್ಕೆ ಅಪರಿಮಿತ ಸಂಖ್ಯೆಯ ಪರಿಹಾರಗಳು ಇರ್ತವೆ. ಕಾಮನ್ ಬಿಂದುಗಳು ಬಹಳ ಇರ್ತವೆ, ಅದರಿಂದ ಅಪರಿಮಿತ ಸಂಖ್ಯೆಯ ಪರಿಹಾರ ಇರ್ತವೆ. ಈಗ ನಾವೇ ನೋಡ್ಕೋದು, ಈ ಸಮೀಕರಣಗಳನ್ನ ಅಂದ್ರೆ ಛೇದಿಸುವ ಸಮೀಕರಣಗಳು ಮತ್ತೆ ಆಯ್ಕೆಗೊಳ್ಳುವ ಸಮೀಕರಣ ನೆನ್ಪಿಡ್ರಿ. ಛೇದಿಸುವ ಸಮೀಕರಣ ಮತ್ತು ಆಯ್ಕೆಗೊಳ್ಳುವ ಸಮೀಕರಣಗಳನ್ನ ನಾವೇನಾಗ್ತೇವೆ, ಇವು ಯಾವಾಗಿದ್ರು ಸ್ಥಿರವಾಗಿವೆ ಅಂತ ಕರಿತೀವಿ. ಸ್ಥಿರವಾಗಿದೆ ಅಂತ ನಾವು ಕರಿತೀವಿ. ಈಗ ಒಂದ್ ವೇಳೆ ಛೇದಿಸಾತಿಲ್ಲ ಅಂದ್ರೆ, ಅವುಗಳು ಸಮಾಂತರವಾಗಿದಾವೆ ಅಂದ್ರೆ ಅವುಗಳಿಗೆ ಏನಂತೆ ನಾವು ಅಸ್ಥಿರ ಎಂದು ಕರಿತೀವಿ. ಅಸ್ಥಿರ ಎಂದು ಕರಿತೀವಿ. ಇದು ನಿಮ್ಗೆ ಏನಾಗುತ್ತೆ, ಅಭ್ಯಾಸ 3.2 ನಲ್ಲಿ ನಿಮ್ಗೆ ಈಸಿಯಾಗಿ ಏನಾಗ್ತದೆ, ಇದು ತಿಳಿಯುತ್ತಾ ಹೋಗ್ತದೆ. ಈಗ ನಾವೇನ್ ಮಾಡೋಣ, ಈ ಸಹಗುಣಕಗಳನ್ನ ಹೇಗೆ ಕಂಡುಹಿಡಬೇಕು ಮತ್ತು ಸ್ಥಿರಾಂಕಗಳನ್ನ ಹೇಗೆ ಕಂಡುಹಿಡಬೇಕು, ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಅನ್ನ ನಿಮ್ಗೆ ಏನ್ ಮಾಡೋಣ, ನಾವು ಕೊಟ್ಟು ನಿಮ್ಗೆ ಏನ್ ಮಾಡ್ತೀವಿ, ಈಗ ಹೇಳ್ತೀವಿ. ಈಗ ಎಕ್ಸಾಂಪಲ್ 2x ಮೈನಸ್ 3y ಈಸ್ ಈಕ್ವಲ್ ಟು 7. ಅದೇ ರೀತಿ 3x ಪ್ಲಸ್ 5y ಈಸ್ ಈಕ್ವಲ್ ಟು 3. ಮೊದಲು ಏನ್ ಮಾಡ್ಕೋಬೇಕಿನ್ನ ಸಾಮಾನ್ಯ ರೂಪದಲ್ಲಿ ಬರ್ಕೋಬೇಕು. ಹೇಗೆ ಬರ್ಕೋಬೇಕು, 2x ಮೈನಸ್ 3y ಮೈನಸ್ 7 ಈಸ್ ಈಕ್ವಲ್ ಟು 0. ಅದೇ ರೀತಿ ಇದನ್ನ ಬರ್ಕೋಬೇಕು ನಾವು, ಏನಾಗ್ತದೆ 3x ಪ್ಲಸ್ 5y ಮೈನಸ್ 3 ಈಸ್ ಈಕ್ವಲ್ ಟು 0. ಇಲ್ಲಿ ನೀವೇನ್ ಕಂಡು ಹಿಡಿಬೇಕಾಗ್ತದೆ, A1 B1 C1 ಅದೇ ರೀತಿ A2 B2 C2. ಈಗ ಇವುಗಳ ಸಹಗುಣಕಗಳನ್ನ ನೀವೇನ್ ಮಾಡ್ಬೇಕಾಗ್ತದೆ, ಕಂಡುಹಿಡಿಬೇಕಾಗ್ತದೆ. ಇದರಲ್ಲಿ A1 ಅಂದ್ರೇನು, ಎಕ್ಸ್ ನ ಸಹಗುಣಕ ಎಷ್ಟಿದೆ, ಅದು 2. B1 ಅಂದ್ರೇನು, y ನ ಸಹಗುಣಕ ಅಂದ್ರೆ ಮೊದಲನೇ ಸಮೀಕರಣದ y ನ ಸಹಗುಣಕ, ಅದೇನಾಗ್ತದೆ -3 ಆಗ್ತದೆ. ಇದೇನಾಗ್ತದೆ -7 ಆಗ್ತದೆ. ಅದೇ ಇದರಲ್ಲಿ ಬಂದಾಗ ನಾವೇನಾಗ್ತದೆ, A2 3 ಆಗ್ತದೆ, B2 ಏನಾಗ್ತದೆ 5 ಆಗ್ತದೆ, C2 ಏನಾಗ್ತದೆ -3. ಈ ರೀತಿಯಾಗಿ ನೀವೇನ್ ಮಾಡ್ಬೇಕು, C1 -7 ಈ ರೀತಿಯಾಗಿ ನೀವೇನ್ ಮಾಡ್ಬೇಕಾಗ್ತದೆ, ಸಹಗುಣಕಗಳನ್ನ ಕಂಡುಹಿಡಿಬೇಕಾಗ್ತದೆ. ಈಗ ಏನ್ ಮಾಡ್ಬೇಕು, ಅನುಪಾತಗಳನ್ನ ಕಂಡುಹಿಡಿದ್ರಿಂದ ನಾವು ಅವುಗಳ ರೂಪವನ್ನ ಹೇಗೆ ಕಂಡುಹಿಡಬೇಕು. ನಾವು ಹೇಳಿದ, ನಾನು ಸಮೀಕರಣಗಳು ಒಂದು ಛೇದಿಸ್ತವೆ ಅಥವಾ ಒಂದರ ಮೇಲೆ ಒಂದು ಐಕ್ಯಗೊಳ್ತವೆ ಅಥವಾ ಏನಿರ್ತವೆ, ಸಮಾಂತರವಿರ್ತವೆ. ಛೇದಿಸಿದ್ರೆ ಅದಕ್ಕೆ ಒಂದೇ ನಿರ್ದಿಷ್ಟವಾದ ಪರಿಹಾರ ಇರ್ತದೆ. ಇಲ್ಲಿ ಏನಾಗ್ತದೆ, ನಿರ್ದಿಷ್ಟ ಪರಿಹಾರ ಇದು. ಇಲ್ಲಿ ಅಪರಿಮಿತ ಸಂಖ್ಯೆಯ ಪರಿಹಾರ ಇಲ್ಲಿ ಪರಿಹಾರ ಇರುವುದಿಲ್ಲ. ಪರಿಹಾರ ಏನಾಗೋದಿಲ್ಲ, ಇರುವುದಿಲ್ಲ. ಈಗ ಇದನ್ನ ಹೇಗೆ ಅನುಪಾತಗಳನ್ನ ಕಂಡುಹಿಡಿದ್ರಿಂದ ನೀವು ಅದನ್ನ ಮಾಡಬಹುದು. ಅನುಪಾತ ಅಂದ್ರೆ ಯಾವುದು, A1 ಮತ್ತೆ A1 ಮತ್ತೆ A2 ದ ಅನುಪಾತ, ಮತ್ತೆ B1 ಮತ್ತು B2 ದ ಅನುಪಾತ, ಅದೇ ರೀತಿ C1 ಮತ್ತು C2 ದ ಅನುಪಾತಗಳನ್ನ ಕಂಡುಹಿಡಿದ್ರಿಂದ ಇದು ಛೇದಿಸುತ್ತಿದ್ದಾವೆ ಅಥವಾ ಆಯ್ಕೆಗೊಳ್ಳುತ್ತಿದ್ದಾವೆ ಅಥವಾ ಸಮಾಂತರವಾಗಿದ್ದಾವೆ ಎಂಬುದನ್ನ ನೀವೇನ್ ಮಾಡಬೇಕಾಗ್ತದೆ, ಇಲ್ಲಿ ಕಂಡುಹಿಡಿಯಬಹುದು. ಮತ್ತೆ ಅದೇ ರೀತಿ ನಿಮ್ಗೆ ಹೇಳಿದ, ಅದು ನಿರ್ದಿಷ್ಟ ಪರಿಹಾರ ಕೊಟ್ಟು ಮತ್ತೆ ಅಪರಿಮಿತ ಪರಿಹಾರ ಕೊಟ್ಟರೆ ಅದೇನದು, ಅವೇನವು ಸ್ಥಿರ ಸಮೀಕರಣಗಳು.
ಸಮಾಂತರವಾಗಿದ್ರೆ ಅದು ಏನದು ಅಸ್ಥಿರ ಅಂತ ನಿಮ್ಗೆ ಈಗಾಗಲೇ ನಿಮ್ಗೆ ತಿಳಿದಿದೆ. ಈಗ ಹೇಗೆ ಕಂಡುಹಿಡಿಬೇಕಂದ್ರೆ ಈಗ ಇದ್ರದೊಂದು ಏನಿದೆ ಅನುಪಾತಗಳನ್ನ ನಾವು ಸ್ಟಾರ್ಟಿಂಗ್ ಏನ್ ಮಾಡ್ಬೇಕಾಗ್ತದೆ ಹೋಲಿಸಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಈ ರೀತಿ ನಮಗೆ ಒಂದು ಯಾವ್ದಾದ್ರು ಸಮೀಕರಣ ಕೊಟ್ರು 2x ಮತ್ತೆ 4y ಇಸ್ ಈಕ್ವಲ್ ಟು 6 ಇದೆ. ಅದೇ ರೀತಿ 3x ಪ್ಲಸ್ 6y ಇಸ್ ಈಕ್ವಲ್ ಟು 8 ಈ ರೀತಿ ಸಮೀಕರಣ ಕೊಟ್ಟರು. ಅವುಗಳನ್ನ ನೀವೇನ್ ಮಾಡಬೇಕಾಗ್ತದೆ ಅನುಪಾತಗಳನ್ನು ಹೋಲಿಸಬೇಕು. ಅಂದ್ರೆ a1/a2 b1/b2 ಅಂದ್ರೆ 2/3 4/6 ಅಂಡ್ 6/8 ಇವುಗಳನ್ನ ನೀವೇನ್ ಮಾಡಬೇಕಾಗ್ತದೆ ಹೋಲಿಸಬೇಕಾಗ್ತದೆ. ಒಂದು ವೇಳೆ a1/a2 is not equal to b1/b2 ಅಂತಂದ್ರೆ a1/a2 is not equal to b1/b2 ಬಂತಂದ್ರೆ ಅವುಗಳು ಛೇದಿಸುವ ರೇಖೆಗಳು ಅಂದ್ರೆ ಅದ್ರ ಗ್ರಾಫ್ ಆ ಸಮೀಕರಣದ ಗ್ರಾಫ್ ಯಾವ ರೀತಿ ಈ ಸಮೀಕರಣದ ಗ್ರಾಫ್ ಯಾವ ರೀತಿ ಬರ್ತದೆ ಈ ರೀತಿ ಬರ್ತದೆ. ಅಂದ್ರೆ ರೇಖೆಗಳು ಏನಾಗ್ತವೆ ಛೇದಿಸ್ತವೆ. ಯಾವಾಗ ಅದು ಯಾಕಾಗಲ್ಲ ಅದು a1/a2 is not equal to ಅಂದ್ರೆ ಇದಕ್ಕೆ ಸಮ ಇರಂಗಿಲ್ಲ ಅದು. ಅವಾಗ ರೇಖೆಗಳು ಏನಾಗ್ತವೆ ಛೇದಿಸುವ ರೇಖೆಗಳು ಆಗ್ತವೆ. ಫಸ್ಟ್ ಒನ್ ಇದು. ಸೆಕೆಂಡ್ ಒನ್ ಏನಾಗಬಹುದು a1/a2 equal to b1/b2 is equal to c1/c2 ಅಂದ್ರೆ ಮೂರು ಅನುಪಾತಗಳು ಏನಾದ್ರು ಅವು ಈಕ್ವಲ್ ಬಂದ್ರೆ ಆ ರೇಖೆಗಳು ಐಕ್ಯಗೊಳ್ಳುವ ರೇಖೆಗಳು. ನೋಡ್ರಿ ಈ ರೀತಿ ಬಂದ್ರೆ ಛೇದಿಸುವ ರೇಖೆ, ಈ ರೀತಿ ಬಂದ್ರೆ ಅದೇನದು ಐಕ್ಯಗೊಳ್ಳುವ ರೇಖೆಗಳು. ಅಂದ್ರೆ ಅದ್ರ ಗ್ರಾಫ್ ಯಾವ ರೀತಿ ಬರ್ತದೆ ಈ ರೀತಿ ಬರ್ತದೆ. ಇಲ್ಲಿ ನೋಡ್ರಿ ಐಕ್ಯಗೊಳ್ಳುವ ರೇಖೆಗಳು. ಈಗ ಒಂದು ವೇಳೆ ಥರ್ಡ್ ಆಪ್ಷನ್ ನೋಡ್ರಿ ಅದೇನಾದ್ರು a1/a2 ಬಂದಿದೆ b1/b2 ಬಂದಿದೆ. ಆದ್ರೆ ಅದು ಎದಕ್ಕೆ ಈಕ್ವಲ್ ಬಂದಿಲ್ಲ c1/c2 ಗೆ ಈಕ್ವಲ್ ಬಂದಿಲ್ಲ. ಅಂದ್ರೆ ಇವೆರಡೂ ಈಕ್ವಲ್ ಅದಾವೆ. ಆದ್ರೆ ಇದಕ್ಕೆ ಈಕ್ವಲ್ ಇಲ್ಲ ಅಂದ್ರೆ ಅದು ಆ ರೇಖೆ ಯಾವ ರೀತಿ ಬಂದಿರ್ತದೆ ಸಮಾಂತರ ರೇಖೆಗಳು ಆಗಿರುತ್ತವೆ. ಈಗ ಉದಾಹರಣೆ ನಾವೇನ್ ಮಾಡೋಣ ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡೋಣ ನಿಮ್ಗೆ ಇದನ್ನ ನಾವು ಹೇಳ್ಕೊಂತ ಹೋಗ್ತೇವೆ. ಇದ್ರಲ್ಲಿ ಏನಾಗ್ತದೆ ಅಂದ್ರೆ ನಾವು ರೇಷಿಯೋನ ಸೈಡ್ ಒಂದ್ ಕಡೆ ಏನ್ ಮಾಡೋಣ ಬರ್ಕೊಳ್ಳೋಣ. ಏನ್ ಹೇಳ್ತದೆ ಅದು a1/a2 equal to a1/a2 is not equal to b1/b2 ಆದ್ರೆ ಅದೇನದು ಛೇದಿಸುವ ರೇಖೆ. ಅದೇ ರೀತಿ a1/a2 equal to b1/b2 equal to c1/c2 a1/a2 equal to b1/b2 equal to c1/c2 ಇತ್ತಂದ್ರೆ ಇದೇನಿದು ಐಕ್ಯಗೊಳ್ಳುವ ರೇಖೆ. ಅದೇ ರೀತಿ a1/a2 is equal to b1/b2 is not equal to c1/c2 ಅಂದ್ರೆ ಇವುಗಳು ಸಮಾಂತರ ರೇಖೆ. ಮತ್ತೆ ಇವೆರಡು ಏನು ಸ್ಥಿರ, ಇದು ಒಂದಿದೆಯಲ್ಲ ಇದೇನಿದು ಅಸ್ಥಿರ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಈಗ ಇದಕ್ಕೆ ಪರಿಹಾರಗಳು ಇರ್ತವೆ. ಇದಕ್ಕೆ ನಿರ್ದಿಷ್ಟವಾದ ಪರಿಹಾರ, ಛೇದಿಸುವ ರೇಖೆಗೆ ನಿರ್ದಿಷ್ಟವಾದ ಪರಿಹಾರ. ಅದು ಯಾವ ಪರಿಹಾರದ ಆ ಬಿಂದುನೇ ಪರಿಹಾರ. ಐಕ್ಯಗೊಳ್ಳುವ ರೇಖೆ ಎಲ್ಲಾ ಬಿಂದುಗಳು ಪರಿಹಾರನೇ ಇದಕ್ಕೆ. ನಂತರ ಸಮಾಂತರ ರೇಖೆಗೆ ಏನಂತ ಇದಕ್ಕೆ ಪರಿಹಾರ ಇರಂಗಿಲ್ಲ. ಯಾಕಂದ್ರೆ ಆ ಬಿಂದು ಒಂದೇ ಬಿಂದುವನ್ನು ಏನ್ ಮಾಡಲ್ಲ ಕಾಮನ್ ಬಿಂದು ಕೊಡುವುದೇ ಇಲ್ಲ. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಆಗಲೇ ತಗೊಂಡಂತ ಅದು x plus y is equal to 7 x minus y is equal to 3 ಇದನ್ನ ನಿಮ್ಗೆ ಏನ್ ಮಾಡಿದೆ ಈಗಾಗಲೇ ಇದನ್ನ ಗ್ರಾಫ್ ಅನ್ನ ಬಿಡಿಸಿ ತೋರಿಸಿದ್ದೇನೆ. ಅದು ಗ್ರಾಫ್ ಹೇಗ್ ಬಂದಿತ್ತಂದ್ರೆ ಕಾಮನ್ ಆಗಿ ಈ ರೀತಿ ಬಂದಿರ್ತದೆ. ಅದು ಈ ರೀತಿ ಬಂದಿತ್ತು. ಒಂದು x plus y is equal to 7 x minus y is equal to 3 ಇದು ಒಂದು ಅದರ ಗ್ರಾಫ್. ಹೌದಾ? ಈಗ ನೋಡಿ ಈ ಗ್ರಾಫ್ ನೋಡಿದ್ರೆ ನಾವು ಹೇಳ್ಬೋದು ಇದು ಏನಾಗ್ತದೆ ಇದು ಛೇದಿಸುತ್ತದೆ. ಆದ್ರೆ ನಾವು ಇದನ್ನು ನಾವೇನ್ ಮಾಡ್ಬೇಕಿಲ್ಲಿ ಪ್ರೂಫ್ ಮಾಡ್ಬೇಕಾಗ್ತದೆ. ಪ್ರೂಫ್ ಹೇಗ್ ಮಾಡ್ಬೇಕಂದ್ರೆ ಇಲ್ಲಿ ನಾವು ಇದನ್ನ ಸಾಮಾನ್ಯವಾಗಿ ಇದ್ರ ರೂಪದಲ್ಲಿ ಬರ್ಕೋಬೇಕಾಗ್ತದೆ. ಏನದು x plus y minus 7 is equal to 0. ಮತ್ತೆ ಅದೇ ರೀತಿ x minus y minus 3 is equal to 0. ಇಲ್ಲಿ a1 ಕಂಡುಹಿಡಿಬೇಕು, b1 ಕಂಡುಹಿಡಿಬೇಕು, c1 ಕಂಡುಹಿಡಿಬೇಕು. ಅದೇ ರೀತಿ a2 b2 ಅಂಡ್ c2. a1 ಎಷ್ಟಿದೆ 1, b1 ಎಷ್ಟಿದೆ y, c1 ಎಷ್ಟಿದೆ -7. ಅದೇ ರೀತಿ a2 ಎಷ್ಟಿದೆ 1, b2 ಎಷ್ಟಿದೆ -1, c2 ಎಷ್ಟಿದೆ -3. ಹೌದಾ? ಈಗ ಏನ್ ಮಾಡ್ಬೇಕು a1/a2 ಕಂಡುಹಿಡ್ರಿ. a1/a2 ಮತ್ತೆ b1/b2. a1/a2 a1 ಅಂದ್ರೆ ಏನು? a1 ಅಂದ್ರೆ 1, a2 ಅಂದ್ರೆ ಏನು 1. ಹಂಗಾದ್ರೆ 1/1. ಅದೇ ರೀತಿ b1 ಅಂದ್ರೆ ಏನು 1, b2 ಅಂದ್ರೆ ಏನು -1. ನೋಡ್ರಿ 1/1 is not equal to
ಈ ಮೈನಸ್ ಏನಾಗುತ್ತೆ ಮೇಲೆ ಹೋಗುತ್ತೆ, -1/1 ಅಂದ್ರೆ ಇದು ಪ್ಲಸ್ ಇದೆ, ಇದು ಮೈನಸ್ ಇದೆ, ಇದು ಈಕ್ವಲ್ ಇಲ್ಲ, ಆದ್ರಿಂದ ಈ ರೇಖೆಗಳು ಏನಾಗ್ತವೆ, ಛೇದಿಸುತ್ತಿವೆ. ಅದೇ ರೀತಿ ನೀವು ಆಯ್ಕೆಗೊಳ್ಳುವುದು, ನೀವು ಈ ಕಂಪ್ಯಾರಿಸನ್ ಮಾಡಿದ್ರೆ ನಿಮ್ಗೆ ಆಯ್ಕೆಗೊಳ್ಳುವುದು ಯಾವ್ದಂತ ಗೊತ್ತಾಗುತ್ತೆ, ಮತ್ತೆ ಅದೇ ರೀತಿ ಸಮಾಂತರ ಯಾವ್ದು ಅನ್ನೋದು ನಿಮ್ಗೆ ಏನಾಗುತ್ತೆ, ಈಸಿಯಾಗಿ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾವೇನ್ ನೋಡೋಣ, ಆಯ್ಕೆಗೊಳ್ಳುವ ರೇಖೆಗೆ ಒಂದೇನ್ ಮಾಡೋಣ, ಉದಾಹರಣೆ ತೆಗೆದುಕೊಳ್ಳೋಣ. ಉದಾಹರಣೆ ಏನಾಗುತ್ತೆ, ಆಯ್ಕೆಗೊಳ್ಳುವ ಸೂತ್ರ ಏನಿದೆ, A1/A2 equal to B1/B2 equal to C1/C2. ನಾವು ಎಕ್ಸಾಂಪಲ್ ತಗೋಣ, ಏನಾಗ್ತದೆ, x ಪ್ಲಸ್ y is equal to 2 ಆಗ್ತದೆ, x plus y is equal to 2. ಅದೇ ರೀತಿ 2x plus 2y is equal to 4 ಆಗ್ತದೆ, 2x plus 2y is equal to 4. ಈಗ ನಾವು ಇದ್ರದ್ದು ಏನ್ ಮಾಡ್ಬೇಕು, ರೇಷಿಯೋನ ಕಂಡುಹಿಡಿಬೇಕಾಗ್ತದೆ. ಮತ್ತೆ ಗ್ರಾಫ್ ಅನ್ನ ಹಾಕ್ಬೇಕು. ನೀವು ಗ್ರಾಫ್ ಹಾಕಿ ನೀವು ಚೆಕ್ ಮಾಡಿ ನಂತರ ರೇಷಿಯೋನ ನೀವೇನ್ ಮಾಡ್ಬೇಕು, ಚೆಕ್ ಮಾಡ್ಬೇಕು. ಗ್ರಾಫ್ ಹೇಗೆ ಹಾಕ್ತೀರಾ ಅಂದ್ರೆ, ನಿಮ್ಗೆ ಗ್ರಾಫ್ ಈಗಾಗಲೇ ಹಾಕೋದು ನಿಮ್ಗೆ ಗೊತ್ತಿದೆ. ಆ ಗ್ರಾಫ್ ಹಾಕಿದ್ರು ನಿಮ್ಗೆ ಏನಾಗ್ತದೆ, ಆಯ್ಕೆಗಳು ರೇಖೆನೆ ಬರ್ತದೆ. ಆದ್ರೂ ನಾವೇನ್ ಮಾಡೋಣ, ರೇಷಿಯೋಸ್ ಅನ್ನ ಏನ್ ಮಾಡೋಣ, ಕಂಪಾರಿಸನ್ ಮಾಡೋಣ. ಹಂಗಂದ್ರಲ್ಲಿ x plus y minus 2 equal to 0. ಅದೇ ರೀತಿ 2x plus 2y minus 4 equal to 2. ಇಲ್ಲಿ a1 ಏನಾಗ್ತದೆ 1, a2 ಏನಾಗ್ತದೆ 1, ಅಲ್ಲ a1 b2 ಅದು a11 b1 a11 b1 1, c1 ಏನಾಗ್ತದೆ -2. ಅದೇ ರೀತಿ a2 2, b2 2, c2 ಏನಾಗ್ತದೆ -4 ಆಗ್ತದೆ. ರೇಷಿಯೋನ ನೀವು ಕಂಡು ಹಿಡಿದ್ರೆ 1/2 1/2. ಅದೇ ರೀತಿ ಇದೇನಾಗ್ತದೆ -2/-4, ಮೈನಸ್ ಕ್ಯಾನ್ಸಲ್, 2 2 ಇದೇನಾಗ್ತದೆ 1/2. ಅಂದ್ರೆ a1/a2 ಅಂದ್ರೆ 1/2 equal to 1/2 equal to 1/2. ಅಂದ್ರೆ a1/a2 equal to b1/b2 equal to c1/c2. ಹಂಗಂದ್ರೆ ಈ ರೇಖೆಗಳು ಆಯ್ಕೆಗೊಳ್ಳುವ ರೇಖೆ. ಹಂಗಂದ್ರೆ ಇದಕ್ಕೆ ಪರಿಹಾರ ಇರುತ್ತೆ, ಇಲ್ಲ ಅಪರಿಮಿತ ಸಂಖ್ಯೆಯ ಪರಿಹಾರ ಇರ್ತವೆ. ಯಾವ್ದಾದ್ರೂ ನೀವು ಹಾಕ್ರಿ. 1 + 1 ಏನಾಗ್ತದೆ 2 ಆಗ್ತದೆ. ಅದೇ ರೀತಿ ನೀವು ನೋಡ್ರಿ 1 + 1 2 1 2 2 1 2 2 2 ಏನಾಗ್ತದೆ 4 ಆಗ್ತದೆ. ಈಗ ನೀವು ಆಯ್ಕೆಗೊಳ್ಳುವ ರೇಖೆ. ನಂತರ ನೀವೇನ್ ಮಾಡ್ಬೇಕು, ಈ ರೀತಿಯ ಪ್ರಾಬ್ಲಮ್ಸ್ ಅನ್ನ ನೀವೇನ್ ಮಾಡ್ಬೇಕಾಗ್ತದೆ, ಅಭ್ಯಾಸ 3.2 ನಲ್ಲಿ ನೀವು ಸಾಲ್ವ್ ಮಾಡ್ಬೇಕಾಗ್ತದೆ. ಅದಕ್ಕೊಂದು ನಾವು ಎಕ್ಸಾಂಪಲ್ ಮಾಡೋಣ. ಎಕ್ಸಾಂಪಲ್ ಏನ್ ಹೇಳ್ತದೆ ಅಂದ್ರೆ, ಎಕ್ಸಾಂಪಲ್ ಫಸ್ಟ್ ಒನ್ ನಾವು ಮಾಡೋಣ. ಮೇನ್ ಕ್ವಶನ್ 3 ಮಾಡೋಣ. ಮೇನ್ ಕ್ವಶನ್ 3 ಏನ್ ಹೇಳ್ತದೆ ಅಂದ್ರೆ, a1/a2 b1/b2 ಮತ್ತು c1/c2 ಗಳನ್ನು ಹೋಲಿಸುವ ಮೂಲಕ ರೇಖಾತ್ಮಕ ಸಮೀಕರಣಗಳು ಸ್ಥಿರವಾಗಿವೆ ಅಥವಾ ಅಸ್ಥಿರವಾಗಿವೆ ಎಂಬುದನ್ನು ಕಂಡುಹಿಡ್ರಿ. 3x plus 2y is equal to 5. ಅದೇ ರೀತಿ 2x minus 3y is equal to 7. ಈಗ ಏನಾಗ್ತದೆ 3x plus 2y minus 5 is equal to 0. ಇಲ್ಲಿ ಏನಾಗ್ತದೆ 2x minus 3y minus 7 is equal to 0. ಇಲ್ಲಿ a1 b1 c1 a2 b2 c2 ಕಂಡುಹಿಡಿಯಬೇಕು. a1 b1 c1 a2 b2 c2. a1 ಎಷ್ಟಿದೆ ನೋಡ್ರಿ, a1 ಎಷ್ಟಿದೆ 3, b1 ಎಷ್ಟಿದೆ 2, c1 ಎಷ್ಟಿದೆ -5. ಅದೇ ರೀತಿ a2 ಎಷ್ಟಿದೆ 2, b2 ಎಷ್ಟಿದೆ -3, c2 ಎಷ್ಟಿದೆ -7. ನೀವು ಹೋಲಿಕೆ ಮಾಡ್ಬೇಕಿಲ್ಲಿ ಒಂದು 3/2, ಒಂದು ಇದು 2/-3, 2/-3, ಒಂದು -5/-7. ಏನಾಗ್ತದೆ 3/2, ಈ ಮೈನಸ್ ಮೇಲೆ ಹೋಗುತ್ತೆ, -2/3, ಮೈನಸ್ ಕ್ಯಾನ್ಸಲ್ ಆಗುತ್ತೆ, 5/7. ಅಂದ್ರೆ ಇದು ಇದಕ್ಕೆ ಈಕ್ವಲ್ ಇಲ್ಲ, ಇದು ಇದಕ್ಕೆ ಈಕ್ವಲ್ ಇಲ್ಲ, ಅಂದ್ರೆ ಒಂದಕ್ಕೊಂದು ಈಕ್ವಲ್ ಇಲ್ಲ. ನಮಗೇನ್ ಬೇಕು, ಒಂದ್ ವೇಳೆ a1/a2 is not equal to b1/b2 ಆಗಿತ್ತಂದ್ರೆ ಈ ರೇಖೆಗಳು ಛೇದಿಸುವ ರೇಖೆಗಳು. ಅವ ಏನ್ ಕೇಳಿದಾನೆ, ಇದು ಸ್ಥಿರನೋ ಅಸ್ಥಿರನೋ. ನಾ ಹೇಳಿದೆ, ಛೇದಿಸುತ್ತಿದ್ರೆ ಅಥವಾ ಆಯ್ಕೆಗೊಳ್ಳುತ್ತಿದ್ರೆ ಅದು ಸ್ಥಿರ, ಸಮಾಂತರವಾಗಿದ್ರೆ ಮಾತ್ರ ಏನಿದು ಅಸ್ಥಿರ. ಅಂದ್ರೆ ಛೇದಿಸುವ ರೇಖೆ, ಆದ್ರಿಂದ ಇದು ಸ್ಥಿರ ರೇಖೆಗಳು ಅಥವಾ ಸ್ಥಿರ ಸಮೀಕರಣಗಳು ಆಗಿವೆ ಅಂತ ನೀವೇನ್ ಮಾಡ್ಬೇಕಾಗ್ತದೆ, ಬರೀಬೇಕಾಗ್ತದೆ. ಅದರಿಂದ ಇಲ್ಲಿ ಸೆಂಟೆನ್ಸ್ ವೈಸ್ ಕ್ವಶನ್ ಸ್ವಲ್ಪ ಇದಾವೆ. ಇಲ್ಲಿ ಏನ್ ಮಾಡ್ಬೇಕು, ಮೇನ್ ಕ್ವಶನ್ ಒಂದರಲ್ಲಿ ಆ ಒಂದು ಕ್ವಶನ್ಸ್ ಅನ್ನ ಬಿಡಿಸೋಣ. ಮೇನ್ ಕ್ವಶನ್ 1ರಲ್ಲಿ ಎರಡನೇ ಕ್ವಶನ್ ಏನಾಗ್ತದೆ, ಅಲ್ಲಿ ಒಬ್ಬ 5 ಪೆನ್ಸಿಲ್ 7 ಪೆನ್, 5 ಪೆನ್ಸಿಲ್ ಅಂತೆ, 5 ಪೆನ್ಸಿಲ್ ಮತ್ತೆ 7 ಪೆನ್, ಅದರ ಬೆಲೆ ಎಷ್ಟು 50 ರೂಪಾಯಿ. ಅದೇ ರೀತಿ 7 ಪೆನ್ಸಿಲ್ ಮತ್ತೆ 5 ಪೆನ್ ಇವುಗಳ ಬೆಲೆ ಎಷ್ಟಂತೆ 46.
ಇವುಗಳ ಮತ್ತು ಪೆನ್ ಮತ್ತು ಪೆನ್ಸಿಲ್ಗಳ ಬೆಲೆಯನ್ನ ನೀವೇನ್ ಮಾಡ್ರಿ ಕಂಡಿಡ್ರಿ ಅಂತ. ಫಸ್ಟ್ ನೀವೇನ್ ಮಾಡ್ಬೇಕು, ಈ ಕೊಟ್ಟಂತ ಸೆಂಟೆನ್ಸ್ ವೈಸ್ ಕ್ವಶನ್ಸ್ ಅನ್ನ ನೀವು ಸಮೀಕರಣಗಳ ರೂಪದಲ್ಲಿ ಬರ್ಕೋಬೇಕು. ಸಮೀಕರಣಗಳ ರೂಪದಲ್ಲಿ ಬರ್ಕೊಂಡು ಆ ಸಮೀಕರಣಗಳಿಗೆ ಗ್ರಾಫ್ ಹಾಕ್ಬೇಕು. ಗ್ರಾಫ್ ಹಾಕಿ ಅವುಗಳು ಅಲ್ಲಿ ಪರಿಹಾರ ಕಂಡಿಡಿ ಅಂದಿದ್ದಾರೆ ಅಂದ್ರೆ ಅವ ಏನ್ ಮಾಡ್ತದೆ, ಕಾಮನ್ ಆಗೋದು ಆ ರೇಖೆ ಏನಾಗ್ತವೆ ಛೇದಿಸ್ತವೆ. ಛೇದಿಸಿದಾಗ ಅಲ್ಲಿ ಕಾಮನ್ ಬಿಂದು ಇರುತ್ತಲ್ಲ ಅದೇ ಅದರದ್ದೇನ ಪರಿಹಾರ. ಈಗ ನಿಮಗೆ ಮೇನ್ ನೀವು ಗ್ರಾಫ್ ಹಾಕೋದು ನಿಮ್ಗೆ ಈಸಿ ಆಗುತ್ತೆ, ಆ ಕಾಮನ್ ಪಾಯಿಂಟ್ ಅನ್ನ ಕಂಡುಹಿಡಿಯೋದು ಈಸಿ ಆಗುತ್ತೆ. ನಿಮ್ಗೆ ಬಹಳ ದೊಡ್ಡ ಪ್ರಾಬ್ಲಮ್ ಏನಂದ್ರೆ ಕೊಟ್ಟಂತ ಕ್ವಶನ್ ಅನ್ನ ಸಮೀಕರಣ ರೂಪದಲ್ಲಿ ಬರ್ಕೊಂಡು. ಫಾರ್ ಎಕ್ಸಾಂಪಲ್ ನಾವೇನ್ ಮಾಡೋಣ, ಒಂದು ಪೆನ್ಸಿಲ್ನ ಬೆಲೆ ಎಕ್ಸ್ ಅಂತ ತೆಗೆದುಕೊಳ್ಳೋಣ. ಒಂದು ಪೆನ್ನಿನ ಬೆಲೆ ವಾಯ್ ಅಂತ ತೆಗೆದುಕೊಳ್ಳೋಣ. ಈಗ ನೀವು ಸರಿಯಾಗಿ ಸೆಂಟೆನ್ಸ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಗೆ ಎಂತ ಕಾಂಪ್ಲಿಕೇಟ್ ಕ್ವಶನ್ ಕೇಳಿದ್ರೆ ನಿಮ್ಗೆ ಏನಾಗುತ್ತೆ, ಬಿಡಿಸಲಿ ಏನಾಗುತ್ತೆ, ಈಸಿ ಆಗ್ಬಿಡ್ತದೆ. ಈಗ ಒಂದು ಪೆನ್ಸಿಲ್ನ ಬೆಲೆ ಎಕ್ಸ್ ಆದ್ರೆ ಅವ ಎಷ್ಟು ಪೆನ್ಸಿಲ್ ತೆಗೆದುಕೊಂಡಿದ್ದಾನೆ, 5. ಹಂಗಂದ್ರೆ ನಾವೇನ್ ಮಾಡ್ಬೇಕು, 5 ಇಂಟು ಎಕ್ಸ್ ಮಾಡ್ಬೇಕು, ಹೌದಲ್ಲ. ಈಗ ಒಂದ್ ಪೆನ್ಸಿಲ್ ಬೆಲೆ ಎಕ್ಸ್, ಅದ್ರ 5 ತಗೊಂಡ್ರೆ 5 ಇಂಟು ಎಕ್ಸ್. ಅದೇ ರೀತಿ 7 ಪೆನ್ ಬೆಲೆ ಅಂದ್ರ ಒಂದು ಪೆನ್ನಿನ ಬೆಲೆ ಎಷ್ಟಿದೆ, ವಾಯ್ ಇದೆ ಅಂತ 7 ತೆಗೆದುಕೊಂಡಿದ್ದಾನೆ ಅಂದ್ರೆ 7 ವಾಯ್. ಇದು ಪೆನ್ನಿನ ಬೆಲೆ, ಇದು ಪೆನ್ಸಿಲ್ನ ಬೆಲೆ, ಇದು ಪೆನ್ನಿನ ಬೆಲೆ, ಎರಡೂ ಸಮ್ ಮಾಡಿದಾಗ ಸೇರಿಸಿದಾಗ ಅದರ ರೊಕ್ಕ ಎಷ್ಟು ಬಂತು, 50 ರೂಪಾಯಿ. ಇದು ಸಮೀಕರಣ 1. ಅದೇ ರೀತಿ 7 ಪೆನ್ಸಿಲ್ನ ಬೆಲೆ ಮತ್ತು 5 ಪೆನ್ನಿನ ಬೆಲೆ ಅಂದ್ರೆ 7. ಪೆನ್ಸಿಲ್ ಅಂದ್ರೆ ಎಕ್ಸ್ ಅಂದ್ರೆ 7x. ಮತ್ತೆ ಎಷ್ಟು ಪೆನ್, 5 ಪೆನ್ ಅಂದ್ರೆ 5y. ಅದ್ರ ಬೆಲೆ ಎಷ್ಟಾಯ್ತು, 46. ಬೆಲೆಯನ್ನ ಸೇರಿಸ್ತಿರಲ್ಲ, ಪ್ಲಸ್ ಮಾಡ್ಬೇಕು. ಇದು ಏನಾಗುತ್ತೆ, 46. ಸಮೀಕರಣ 2. ಇಲ್ಲಿ ನೀವೇನ್ ಮಾಡ್ಬೇಕು, ಬಾಕ್ಸ್ ಹಾಕಿ ಗ್ರಾಫ್ ಹಾಕಿ ಏನ್ ಮಾಡ್ಬೇಕು, ಅಲ್ಲಿ ಕಾಮನ್ ಪಾಯಿಂಟ್ ಅನ್ನ ನೀವೇನ್ ಮಾಡ್ಬೇಕು, ಕಂಡುಹಿಡಿಬೇಕು. ಕಂಡುಹಿಡಿದು ಅದು ಏನಾಗುತ್ತೆ, ಅದೇ ಅದರ ಪರಿಹಾರ ಆಗಿರ್ತದೆ. ಪರಿಹಾರ ಅಂದ್ರೆ ಅದು ಎಕ್ಸ್ ನ ಬೆಲೆ, ವಾಯ್ ನ ಬೆಲೆ. ಎಕ್ಸ್ ಅಂದ್ರೆ ಏನು, ಪೆನ್ಸಿಲ್ ನ ಬೆಲೆ, ಒಂದು ಪೆನ್ಸಿಲ್ ನ ಬೆಲೆ, ವಾಯ್ ಅಂದ್ರೆ ಒಂದು ಪೆನ್ನಿನ ಬೆಲೆ. ಈ ರೀತಿಯಾಗಿ ನೀವು ಕ್ವಶನ್ಸ್ ಅನ್ನ ಏನ್ ಮಾಡ್ಬೇಕಾಗ್ತದೆ, ಸಾಲ್ವ್ ಮಾಡ್ಬೇಕಾಗ್ತದೆ.